ನಮಸ್ತೆ ಎಲ್ರಿಗೂ. ಇತ್ತೀಚೆಗೆ ನಾನು ಕುಂಭಕೋಣಂ ಟೂರ್ ಮಾಡಿದ್ನಲ್ಲ, ಅಲ್ಲಿ ಎಲ್ಲ ನವಗ್ರಹ ದೇವಾಲಯಗಳನ್ನು ವಿಸಿಟ್ ಮಾಡಿದೆ. ಈಗ ಬಂದಿರೋದು ಶುಕ್ರನ ದೇವಾಲಯಕ್ಕೆ. ಶುಕ್ರ ಅಂದರೆ ವೀನಸ್, ದ ಗಾಡ್ ಆಫ್ ಲವ್, ಬ್ಯೂಟಿ ಆ್ಯಂಡ್ ಹ್ಯಾಪಿನೆಸ್. ಈ ದೇವಾಲಯದ ಹೆಸರು ಅಗ್ನೀಶ್ವರ ದೇವಾಲಯ ಅಂತ. ಯಾಕಂದರೆ ಇಲ್ಲಿರೋ ಮೇನ್ ದೇವರು ಅಗ್ನೀಶ್ವರ ಅಂದರೆ ಶಿವ. ಇಲ್ಲಿ ಶುಕ್ರನಿಗಾಗಿ ಯಾವುದೇ ಸಪ್ರೇಟ್ ದೇವಸ್ಥಾನ ಇಲ್ಲ. ಶಿವನ ವಿಗ್ರಹ ಅಂದರೆ ಲಿಂಗದೊಳಗೆ ಶುಕ್ರ ಇದ್ದಾನೆ ಅಂತ ನಂಬಲಾಗಿದೆ. ಯಾಕಂದರೆ ಶಿವ ಸರ್ವವ್ಯಾಪಿ ಅಂತ. ಶಿವನ್ ಜೊತೆಗೆ ಪಾರ್ವತಿಯ ರೂಪವಾದಂತಹ ಕರ್ಪಗಂಬಿಗೆಯ ದೇವಸ್ಥಾನ ಕೂಡ ಇದೆ ಇಲ್ಲಿ. ಸ್ನೇಹಿತರೆ, ಈ ದೇವಾಲಯ ಕಾವೇರಿಯ ಉತ್ತರ ದಂಡೆಯಲ್ಲಿರುವಂತಹ ಕಂಜನೂರು ಎಂಬ ಹಳ್ಳಿಯಲ್ಲಿದೆ. ಈ ಹಳ್ಳಿ ತಂಜಾವೂರು ಡಿಸ್ಟ್ರಿಕ್ಟ್ನಲ್ಲಿದೆ. ಇದು ಕುಂಭಕೋಣಂನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಹತ್ರನೇ ಮತ್ತೊಂದು ನವಗ್ರಹ ದೇವಾಲಯ, ಸೂರ್ಯನ ದೇವಾಲಯ ಇದೆ, ಬರೀ 2 ಕಿಲೋಮೀಟರ್ ದೂರದಲ್ಲಿ. ಹಾಗಾಗಿ ಇಲ್ಲಿಗೆ ಬಂದರೆ 2 ದೇವಸ್ಥಾನಗಳನ್ನು ನೋಡ್ಕೊಂಡು ಹೋಗಬಹುದು. ಈ ದೇವಾಲಯವನ್ನ ಚೋಳರು ನಿರ್ಮಿಸಿದ್ದು ವಿಜಯನಗರದ ಅರಸರು ನವೀಕರಿಸಿದ್ದಾರೆ. ತಮಿಳು ಸಂತ ಕವಿ ಹಾಗೂ ನಾಯನರ್ ಆಗಿರುವ ಅಪ್ಪರವರು ಈ ದೇವಸ್ಥಾನವನ್ನು ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಇದು ವೈಪು ಸ್ಥಳಗಳಲ್ಲಿ ಒಂದು. ತಮಿಳಿನಲ್ಲಿ ತೇವರಂ ಅಂತ ಕೃತಿ ಇದೆ. ಅದರಲ್ಲಿ ಶಿವನನ್ನು ಹಾಡಿ ಹೊಗಳುವ ಸ್ತೋತ್ರಗಳಿವೆ. ಆ ಕೃತಿಯಲ್ಲಿ ಮೆನ್ಷನ್ ಆಗಿರುವಂತಹ ದೇವಾಲಯಗಳೇ ವೈಪು ಸ್ಥಳಂಗಳು. ದೇವಸ್ಥಾನಕ್ಕೆ 5 ಅಂತಸ್ತಿನ ದೊಡ್ಡ ರಾಜಗೋಪುರ ಇದೆ ಹಾಗೂ 2 ಪ್ರಾಕಾರಗಳಿವೆ. ಶುಕ್ರದೇವರು ಸುಖ ಸಮೃದ್ಧಿಯ ಸಂಕೇತವಾಗಿದ್ದಾರೆ. ಹಾಗಾಗಿ ಜನರು ದೇವರಿಗೆ ಬಿಳಿ ವಸ್ತ್ರ ಹಾಗೂ ಬಿಳಿ ಹೂವನ್ನು ಸಮರ್ಪಿಸಿ ತಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಇರಲಿ ಅಂತ ಪ್ರಾರ್ಥಿಸುತ್ತಾರೆ. ಗರ್ಭಗುಡಿ ಎಷ್ಟು ವೈಭವವಾಗಿದೆಯಲ್ಲ ಸ್ನೇಹಿತರೆ. ದೇವಾಲಯ ತುಂಬಾ ವಿಶಾಲವಾಗಿದೆ. ಹಾಗಾಗಿ ಉಳಿದ ದೇವರುಗಳ ದೇವಸ್ಥಾನಗಳು ಕೂಡ ವಿಶಾಲವಾಗಿಯೇ ಇವೆ. ಪಾರ್ವತಿ ದೇವಿ, ನಯನ್ಮಾರ್ ದೇವಿ, ಕಾಳಿಕಮ್ಮರ್, ಮಾನಕಂಜರರ್ ದೇವಿ, ನಟರಾಜ ಹಾಗೂ ಶಿವಕಾಮಿ ದೇವರುಗಳು, ಆಲ್ಮೋಸ್ಟ್ ಎಲ್ಲ ದೇವರುಗಳ ಸನ್ನಿಧಿ ಇಲ್ಲಿದೆ. ಪೂರ್ತಿ ದೇವಸ್ಥಾನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಎಲ್ಲ ದೇವರುಗಳ ಸನ್ನಿಧಿಯೂ ಸಿಗುತ್ತೆ. ದೇವಸ್ಥಾನದ ಕೆಲವು ಭಾಗಗಳು ತುಂಬಾ ಹಳೇದಾಗಿರೋದ್ರಿಂದ ಸ್ವಲ್ಪ ಜೀರ್ಣೋದ್ಧಾರದ ಕ್ರಿಯೆಗಳು ನಡೀತಾ ಇವೆ. ನಾವೀಗ ಪ್ರಾಕಾರದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರೋದು. ಪ್ರಾಕಾರ ತುಂಬಾ ದೊಡ್ಡದಾಗಿದೆ. ಎಲ್ಲ ಹೆಸರುಗಳು ತಮಿಳಿನಲ್ಲಿರುತ್ತೆ. ಹಾಗಾಗಿ ಕೆಲವು ದೇವರುಗಳು ನಮಗೆ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂದರೆ ಬ್ರಹ್ಮ ಹಾಗೂ ಕೆಲವು ದೇವರುಗಳು ಅಗ್ನೀಶ್ವರನನ್ನು ಪ್ರಾರ್ಥಿಸಿ ಶಾಪ ವಿಮುಕ್ತಿ ಹೊಂದಿದ್ದಾರೆ. ಈ ದೇವಸ್ಥಾನ ಎಷ್ಟು ಪ್ರಾಮುಖ್ಯದ್ದು ಅಂದರೆ ಪರಾಶರ ಮುನಿಯನ್ನು ಶಿವ ತನ್ನ ವಿಶ್ವನೃತ್ಯದಿಂದ ಆಶೀರ್ವದಿಸಿದ್ದು ಇಲ್ಲೇ ಅಂತೆ. ಇಲ್ಲಿ ಮೇಲ್ಛಾವಣಿಯಲ್ಲಿ ಹತ್ತಿರದ ಕೆಲವು ಧರ್ಮಕ್ಷೇತ್ರಗಳ ಬಗ್ಗೆ ವಿವರಗಳಿವೆ. ಅಂದರೆ ಪಳನಿ, ತಿರುತ್ತಣಿ, ಸ್ವಾಮಿಮಲೈ ದೇವಸ್ಥಾನಗಳ ಬಗ್ಗೆ ವಿವರ ಹಾಗೂ ಅದು ಸಂಬಂಧಪಟ್ಟ ಕಥೆಗಳಿವೆ. ಇಲ್ಲಿಯ ಪುರಾಣದ ಕಥೆ ಏನು ಅಂತಂದರೆ, ಶಿವನು ಶುಕ್ರಾಚಾರ್ಯರಿಗೆ ಅಮೃತ ಸಂಜೀವಿನಿ ಜ್ಞಾನದ ಮಂತ್ರವನ್ನು ಹೇಳಿಕೊಟ್ರಂತೆ. ಹೀಗೆ ಒಂದು ಸುರ ಅಸುರರ ಕಲಹದಲ್ಲಿ ಶುಕ್ರಾಚಾರ್ಯರು ಸೋತಂತಹ ಅಸುರರಿಗೆ ಈ ಸಂಜೀವಿನಿಯನ್ನು ಉಪಯೋಗಿಸಿ ಪುನರುಜ್ಜೀವನ ಮಾಡಿದ್ರಂತೆ. ಆಗ ಹತಾಶೆಗೊಂಡ ದೇವರು ಶಿವನನ್ನು ಸಂಪರ್ಕಿಸಿದ್ರಂತೆ. ಆಗ ಶಿವ ಕೋಪಗೊಂಡು ಶುಕ್ರಾಚಾರ್ಯರನ್ನು ನುಂಗಿಬಿಟ್ರಂತೆ. ವೀಕ್ಷಕರೇ, ಈ ಶುಕ್ರಾಚಾರ್ಯರು ಶಿವನ ಹೊಟ್ಟೆಯಲ್ಲೇ ತನ್ನನ್ನು ವಿಮುಕ್ತಿಗೊಳಿಸುವಂತೆ ಧ್ಯಾನ ಮಾಡಲು ಆರಂಭಿಸಿದ್ರಂತೆ. ವೀಕ್ಷಕರೇ, ಇಲ್ಲಿ ಹಸಿರನ್ನು ನೋಡಿ ಎಷ್ಟು ಚೆಂದ. ದೇವಸ್ಥಾನ ಹಳೆಯದಾದ್ರೂ ಹಸಿರು ಹೊಸದೇ. ಕಥೆಯ ಮುಂದಿನ ಭಾಗ ಏನು ಅಂದರೆ, ಶುಕ್ರಾಚಾರ್ಯರನ್ನು ಹೊರಬಿಡುವಂತೆ
ಕರ್ಪಗಾಂಬಿಕೆ ಅಂದರೆ ಪಾರ್ವತಿ ದೇವಿ ಕೂಡ ಶಿವನಿಗೆ ಬೇಡಿಕೆ ಇಟ್ಟರಂತೆ. ದೇವಿಯ ಒತ್ತಾಯ ಹಾಗೂ ಶುಕ್ರಾಚಾರ್ಯರ ಧ್ಯಾನ ಎರಡಕ್ಕೂ ಮಣಿದ ಶಿವ ಅವರನ್ನು ವಿಮುಕ್ತಗೊಳಿಸಿದ್ದಲ್ಲದೆ ಅವರಿಗೆ ಶುಕ್ರ ಗ್ರಹದ ಸ್ಥಾನಮಾನವನ್ನು ಕೊಟ್ಟರು. ಆದ್ದರಿಂದಲೇ ಇಲ್ಲಿ ಶುಕ್ರನಿಗಾಗಿ ಯಾವುದೇ ದೇವಸ್ಥಾನವಿಲ್ಲ. ನೀವು ಶಿವನನ್ನು ಆರಾಧಿಸಿದರೆ ಶುಕ್ರನನ್ನು ಆರಾಧಿಸಿದಂತೆಯೇ. ದೇವಿಯ ಅನುಗ್ರಹದಿಂದ ಹೊರಬಂದದ್ದಕ್ಕಾಗಿ ಶುಕ್ರನು ದೇವಿಯ ಬಗ್ಗೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದನಂತೆ. ವೀಕ್ಷಕರೇ, ಶುಕ್ರ ಗ್ರಹದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ? ಲಾಸ್ಟ್ ಅದು ಟೆಂಪಲ್. ಯಾವ ಟೆಂಪಲ್ ಅನ್ನೋದು? ಗುರುಗ್ರಹದ ನಂತರ ಅತ್ಯಂತ ಪ್ರಯೋಜನಕಾರಿ ಗ್ರಹ ಅಂದರೆ ಶುಕ್ರ ಗ್ರಹ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ಗ್ರಹ ಸರಿಯಾದ ಸ್ಥಾನಮಾನದಲ್ಲಿದ್ದರೆ ಆ ವ್ಯಕ್ತಿಗೆ ಒಳ್ಳೆಯ ನೇಮ್, ಫೇಮ್, ಪಾರ್ಟ್ನರ್ ಎಲ್ಲ ಚೆನ್ನಾಗಿ ಸಿಗುತ್ತಂತೆ. ಶುಕ್ರನು ಅಂಬಾಳಿಗೆ ಅತ್ಯಂತ ಪ್ರಿಯವಾದವನು. ಹಾಗಾಗಿ ಪ್ರತಿ ಶುಕ್ರವಾರ ಇಲ್ಲಿ ಅಂಬೆಗೂ ಶುಕ್ರನಿಗೂ ವಿಶೇಷವಾದ ಪೂಜೆ ನಡೆಯುತ್ತೆ. ಬಿಳಿ ಕಮಲ, ಅತ್ತಿ ಹಣ್ಣು, ಹುರುಳಿಯನ್ನು ಶುಕ್ರನಿಗೆ ಸಮರ್ಪಿಸಲಾಗುತ್ತದೆ. ನ್ಯಾಚುರಲ್ ಬರ್ಡ್ ಸೌಂಡ್ಸ್ ಇರೋ ಜಾಗದಲ್ಲಿ ನಾನು ವಾಯ್ಸ್ ಓವರ್ ಕೊಡೋದಿಲ್ಲ. ನಿಮಗೆಲ್ಲ ಶುಕ್ರ ದಶೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಹಚ್ಚ ಹಸಿರು ಕಂಜನೂರು ಗ್ರಾಮದ ಶುಕ್ರ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಿ.